ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾವ ರೀತಿ ಶ್ರಾವಣ ಮಾಸದಲ್ಲಿ 3ನೇ ವಾರ ಯಾವ ರೀತಿ ನಾನು ಸೀರೆ ಉಡಿಸೋದಪ್ಪ ಅಂತ ಏನಾದರೂ ನೀವು ಚಿಂತೆ ಮಾಡ್ತಿದ್ದೀರಾ, ಯಾವ ರೀತಿ ನಾ ದೇವಿಗೆ ಪೂಜೆ ಮಾಡೋದಂತ ಅಲಂಕರಿಸೋದಂತ ಚಿಂತೆ ಮಾಡ್ತೀರಾ, ಆ ಚಿಂತೆಯನ್ನು ನಾನು ಹೋಗಲಾಡಿಸ್ಲಿಕ್ಕೆ ಇವತ್ತು ಬಂದುಬಿಟ್ಟಿದ್ದೇನೆ. ಚಿಂತೆ ಮಾಡಬೇಡಿ. ನೋಡಿ, ಒಂದು ಬ್ಲೌಸ್ ಪೀಸ್ ತಗೋರಿ. ಅಗದಿ ಸರಳವಾಗಿ ನಾವೇನು ಮಾಡಬೇಕು, ಆ ಬ್ಲೌಸ್ ಪೀಸಿಂದ ಪ್ಲೇಟನ್ನು ಮಾಡ್ಕೊಳ್ಳಿ. ಪ್ಲೇಟ್ ಮಾಡಿಕೊಂಡು ಹೊಸ ರೀತಿಯಲ್ಲಿ ಇದನ್ನು ನಾವು ಇವತ್ತು ಉಡಿಸ್ಬಿಡೋಣ. ಪ್ಲೇಟ್ ಮಾಡಿ ಏನು ಮಾಡಬೇಕು, ಆ ಬಿಂದಿಗೆ ಅಥವಾ ನೀವು ಏನಾಡಿರ್ತೀವಿ ಚರಿಗೆ ಅಲ್ಲಿ ಗಂಗಾಜಲವನ್ನು ತುಂಬಿಟ್ಟಿರ್ತಿರಲ್ಲ, ಅದರಿಂದ ನೀವೇನು ಮಾಡಬೇಕು, ಅದು 2 ಮಿಡಲ್ ಸುತ್ತ ಇಟ್ಟು ಒಂದು ಟಿಚ್ ಹಾಕಿಬಿಡಿ. ಪಿನ್ ಹಾಕಿ 2 ನೀರಿಗೆಯನ್ನು ಬಿಟ್ಟಾಗ ಟಿಚ್ ಹಾಕ್ರಿ. ಆಮೇಲೆ ಅವು 2 ಸೈಡ್ ಏನು ಮಾಡಿಬಿಡ್ತೈತಿ, ಸೆರಗು ಬಂದ್ಬಿಡ್ತೈತಿ ರೀ. ನೋಡ್ರಿ, 2 ತಲೆಯ ಮೇಲೆ ಸೆರಗು ಹಾಕೊಂಡಾರ್ಗತ್ತೆ ದೇವಿ ಅಲಂಕರಿಸ್ತಿದ್ದಾಳ. ಇದರಲ್ಲಿ ಇನ್ನೊಂದು ನೀವು ಟೈಪ್ ಉಡಿಸ್ಬೋದು. ಹೌದಾ, ಚಕ್ರದ ಮೂಲಕ ನೀವು ಹಿಂದೆ ಚಕ್ರ ಮಾಡಿ ಇನ್ನೊಂದು ಬ್ಲೌಸ್ ಪೀಸ್ ಮಾಡಿನೂ ಹಾಕ್ಬೋದು. ಅಥವಾ ನೀವು ಮಿಡಲ್ಲೇ ನಮಗೆ ಬೇಕು, ಇನ್ನೂ ಡಿಸೈನಾಗಿ ಕಾಣಬೇಕು ನಮಗೆ ದೇವಿ ಅಂತಂದರೆ ಮಿಡಲ್ ಏನು ಮಾಡಿರಿ, ಹಚ್ಕೊಂಡು ನೀವು ನೆರಿಗೆ ತೊಗೊಂಡು ಅಲ್ಲಿ ಒಂದು ಮಿಡಲ್ ಟಿಚ್ ಹಾಕಿಬಿಡಿ. ಟಿಚ್ ಹಾಕಿಬಿಟ್ಟಾಗ ನೋಡ್ರಿ, ಸೇಮ್ ಅಲ್ಲಿ ಏನಾಗ್ತಿದೆ, ಒಂದು ಹೂವಿನ ಆಕಾರ, ಚಕ್ರದ ಆಕಾರ ಅದು ನೆರಿಗೆ ಕಾಣ್ತಾ ಇದೆ. ಅಲ್ಲೇನು ಮಾಡ್ಬೇಕು ನೀವು, ಆ ನೆರಿಗೆ ಕಂಡಾಗ ನೋಡ್ರಿ ದೇವಿ ಎಷ್ಟು ನೆರಿಗೆಯಿಂದ ಅಲಂಕರಿಸಿದ್ದಾಳೆ, ಚಕ್ರದಿಂದ ಅಲಂಕರಿಸಿದ್ದಾಳೆ ಅಂತ ಅನ್ಕೋಬಹುದು. ಅದೇ ರೀತಿ ನೀವು ಎಲ್ಲವನ್ನ ಸಾಮಗ್ರಿಗಳನ್ನು ದೇವಿಗೆ ಅರ್ಪಿಸಿ ನೀವೇನು ಮಾಡ್ಬೋದು, ಪೂಜೆ ಮಾಡ್ಬೋದು ಚೆನ್ನಾಗಿ. ಇದು ಒಂಥರ ಬ್ಲೌಸ್ ಪೀಸಿಂದ ನೀವು ಚಕ್ರದ ಸಾರಿ ಅಂತಲೂ ಕೂಡ ಇದನ್ನು ನಾವು ಹೇಳ್ಬೋದು. ಇದೇ ರೀತಿ ನಿಮಗೇನಾದರೂ ಈ ಚಾನಲ್ ಇಷ್ಟ ಆಗಿದ್ದರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೀವು ಮುಂದಿನ ವಾರ ಇದೇ ರೀತಿ ಟ್ರೈ ಮಾಡಿರಿ. ತುಂಬ ಧನ್ಯವಾದಗಳು.